ಬೆಂಗಳೂರಿನ ಐತಿಹಾಸಿಕ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯವನ್ನು ಸರ್ಕಾರ ಈಗ ತನ್ನ ಸುಪರ್ದಿಗೆ ತಗೊಂಡಿರ್ತಕ್ಕಂಥದ್ದು ಮುಜರಾಯಿ ಸುಪರ್ದಿಗೆ ಇಲಾಖೆ ದೇವಸ್ಥಾನವನ್ನು ತಗೊಳ್ಳಲಾಗಿದೆ. ಮುಜರಾಯಿ ಇಲಾಖೆಯ ತನಿಖೆಯಲ್ಲಿ ಅಚ್ಚರಿ ವಿಚಾರ ಬಯಲಾಗಿದೆ. 2001ರಿಂದ ಈವರೆಗೆ ₹1 ಆದಾಯ ಇಲ್ವಂತೆ. ಬಂದ ದುಡ್ಡು ದೇವಸ್ಥಾನದ ನಿರ್ವಹಣೆಗೆ ಬಳಕೆ ಅಂತ ದಾಖಲು ಮಾಡಿದ್ದಾರೆ. ಡಿಸಿಗೆ ಸುಳ್ಳು ದಾಖಲೆ ಸಲ್ಲಿಕೆ ಮಾಡಿರೋದು ಬಯಲಾಗಿದೆ. ಆದಾಯ ಇಲ್ಲದೆ ಎಲ್ಲ ಹಣ ನಿರ್ವಹಣೆಗೆ ಖರ್ಚಾಗಿದೆ ಅಂತ ಟ್ರಸ್ಟಿಗಳು ಉತ್ತರ ಕೊಟ್ಟಿದ್ದಾರೆ. ಟ್ರಸ್ಟಿಗಳ ವಿರೋಧದ ಮಧ್ಯೆ ಆಡಳಿತಾಧಿಕಾರಿ ಕಾರ್ಯನಿರ್ವಹಣಾಧಿಕಾರಿಯನ್ನು ನೇಮಕ ಮಾಡಲಾಗಿದೆ. ಈಗ ಮುಜರಾಯಿ ಇಲಾಖೆಯವರು ಸುಪರ್ದಿಗೆ ತಗೊಂಡಿದ್ದಾರೆ ದೇವಸ್ಥಾನವನ್ನು. ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಟ್ರಸ್ಟ್ ಕಡೆಯಿಂದ ಸ್ಥಳೀಯರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಬಟ್ ಈಗ ಬಂದಿರೋ ಮಾಹಿತಿ ಏನಂದರೆ ₹1 ನಮಗೆ ಯಾವುದೂ ಆದಾಯ ಬಂದಿಲ್ಲ, ದೇವಸ್ಥಾನಕ್ಕೆ ಬಂದಿರೋದೆಲ್ಲ ದೇವಸ್ಥಾನದ ಮೇಂಟೆನೆನ್ಸ್ಗೆ ಖರ್ಚಾಗಿದೆ ಅಂತ ಅವರು ಲೆಕ್ಕವನ್ನು ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಮೂಲ ವಿವಾದ ಹುಟ್ಕೊಂಡಿದ್ದೇ ಇಲ್ಲಿ. ದೇವಸ್ಥಾನದ ಹಣ ಎಣಿಕೆ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿಗಳೇ ದುಡ್ಡು ಕದ್ದಿರೋದು ಗೊತ್ತಾಯಿತು. ಅಲ್ಲಿಂದ ಶುರುವಾಗಿದ್ದಿದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಾರುತಿ ಅವರಿಂದ ಪಡ್ಕೊಳ್ಳೋಣ. ಮಾರುತಿ, ಈಗ ದೇವಸ್ಥಾನಕ್ಕೆ ಬಂದ ಆದಾಯ ಎಲ್ಲ ನಿರ್ವಹಣೆಗೆ ಖರ್ಚಾಗಿದೆ ಅಂತ ಬರೀ ಮಾತಲ್ಲಿ ಹೇಳಿದ್ರಾಗಲ್ಲ. ಎಲ್ಲದಕ್ಕೂ ರಿಸಿತಿ ಕೊಡಬೇಕಾಗತ್ತೆ, ಎಲ್ಲದಕ್ಕೂ ಲೆಕ್ಕಪತ್ರಗಳನ್ನ ಕೊಡಬೇಕಾಗತ್ತೆ. ಆ ಲೆಕ್ಕಪತ್ರಗಳೆಲ್ಲವೂ ಕೂಡ ಸರಿಯಾಗಿದೆಯಾ ಅಥವಾ ಇದರಲ್ಲಿ ಸುಳ್ಳು ಮಾಹಿತಿ ಇದೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗಿದೆಯಾ? ಅದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಯಾಕಂದರೆ ಈ ಹಿಂದೆ ನಡೆದಂಥ ಘಟನೆ ಏನಿತ್ತು, ದೇವಸ್ಥಾನದಲ್ಲಿ ಉಂಡಿ ಎಣಿಕೆ ಸಂದರ್ಭದಲ್ಲಿ ಇಲ್ಲಿ ಟ್ರಸ್ಟಿಯಲ್ಲಿ ಇದ್ದಂಥವ್ರು ಕೆಲವರು ಅದನ್ನು ಕದ್ದಿದ್ದಾರೆ ಅನ್ನುವಂಥ ಒಂದು ದೂರು ದಾಖಲಾಗಿತ್ತು. ಆತನನ್ನು ಈಗಾಗಲೇ ಟ್ರಸ್ಟಿಗಳೇನಿದ್ರು ಉಳಿದವರು ವಜಾ ಮಾಡುವಂಥದ್ದು ಮತ್ತು ಕಾನೂನಾತ್ಮಕ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದ್ದರು. ಈಗಾಗಲೇ ಆ ಕೇಸಿಗೆ ಸಂಬಂಧಪಟ್ಟಾಗೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಮತ್ತೊಂದು ಪ್ರಶ್ನೆ ಏನು, ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಇಲ್ಲಿವರೆಗೂ ಆಡಳಿತ ಆದಂಥ ಸಂದರ್ಭದಲ್ಲಿ ಬಂದಂಥ ಆದಾಯ ಏನಾಗಿದೆ, ಇದ್ರ ಬಗ್ಗೆ ಟ್ರಸ್ಟಿಗಳು ಕೂಡ ಇಲ್ಲೇ ಇದ್ದಾರೆ. ಅವ್ರು ಸರ್, ಈ ಆದಾಯಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಚರ್ಚೆಗಳಾಗಿತ್ತು. ಮತ್ತು ಏನು ಉಂಡಿ ಕಳ್ಳತನದ ಪ್ರಕರಣ, ಆ ನಂತರದಲ್ಲಿ ಈ ಬೆಳವಣಿಗೆ ಆಗಿರೋದು. ಇದ್ರ ಬಗ್ಗೆ ಆಡಿಟಿಂಗ್ ಏನಾದ್ರು ಮಾಡಿಸ್ತಿರೋ ಅಥವಾ ಸರ್ಕಾರಕ್ಕೆ ಮುಜರಾಯಿ ಇಲಾಖೆ ಏನಾದ್ರು ವರದಿ ಸಲ್ಲಿಕೆ ಆಗಿದೆಯಾ ಸರ್ ನಿಮ್ಮ ಕಡೆಯಿಂದ? ಕೋರ್ಟಲ್ಲಿ 25 ವರ್ಷದ ಆಡಿಟಿಂಗ್ ಕೊಟ್ಟವ್ರೆ. ಇನ್ನೊಂದು 20 ಬೇಕಾದರೂ ಕೊಡ್ತೀವಿ. ಅದಕ್ಕೆ ಮುಂಚೆ ಎಲ್ಲ ಕೈಯಲ್ಲಿ ಬರೆಯೋರು. 25 ವರ್ಷದ ಆಡಿಟಿಂಗ್ ಕೊಟ್ಟಿದೆ ಕೋರ್ಟ್ಗೆ. ಕೋರ್ಟಲ್ಲಿ ಪ್ರತಿಯೊಂದು ಸ್ಕ್ವ್ಯಾಶ್ ಆಗಿದೆ. ಇಲ್ಲಿ ಏನೋ ಕಾರಣಾಂತರದಿಂದ ಸುಮ್ಮನೆ ಅವರು ಈಗ ಏನೋ ಒಂದು ಇದ್ದಾಗ ಏನೋ ಐತೆ ಅಂದ್ಕೊಂಡ್ಬಿಡ್ತಾರೆ. ಬಾಗಿಲು ಮುಚ್ಚಿದ್ರೆ ತೆಗೆದ್ರೆ ಗೊತ್ತಾಗುತ್ತೆ ಪಬ್ಲಿಕ್ಗೆ. ಏನೋ ಕ್ಯೂರಿಯಾಸಿಟಿ ಜನಕ್ಕೆ, ಏನೋ ಐತೆ ಅಂತ ಸಾವಿರಾರು ಲಕ್ಷಾಂತರ ರೂಪಾಯಿಗಳು ಖರ್ಚು ಮಾಡಿ ಕೆಲಸಗಳು ಮಾಡ್ತಾ ಇದ್ದಾರೆ. ಇಷ್ಟ ಆಗಿರೋದು ಸರ್. ಈಗ ಸರ್ಕಾರ ಈಗ ಮುಜರಾಯಿ ಇಲಾಖೆ ನೀಡಿದೆ ಮತ್ತು ಇದಕ್ಕೆ ಕಾರ್ಯಪಾಲಕ ಅಧಿಕಾರಿಗಳನ್ನ ನೇಮಕ ಕೂಡ ಮಾಡಿದೆ. ನಿಮ್ಮ ನಡೆ ಏನು ಆಡಳಿತ ಮಂಡಳಿಯಾಗಿ? ಸರ್, ಈಗ ನಾವು ಹೇಳೋದು ಭಕ್ತರ ಪರವಾಗಿ ಬಂದಿರೋದು ನಾವು ಹೇಳೋದು ಸರ್ಕಾರ ಅಥವಾ ಮುಜರಾಯಿ ಹಸ್ತಕ್ಷೇಪ ಮಾಡೋದು ಬೇಡ. ನಾವು ಹೆಂಗೋ ನಡ್ಸ್ಕೊಂಡು ಹೋಗ್ತೀವಿ. ಲಕ್ಷಾಂತರ ದೇವಸ್ಥಾನಗಳಿದೆ, ಬಿದ್ದೋಗಿವೆ. ಹೋಗಿ ಅದನ್ನು ತೊಗೊಳ್ಳಿರಿ. ಕನ್ನಡ ಶಾಲೆಗಳ್ನ ಸ್ವಲ್ಪ ಬೆಳೆಸ್ಲಿರಿ. ಎಲ್ಲಿ ದುಡ್ಡು ಬರ್ತದೋ ಅಲ್ಲಿ ಬಂದು ಕಣ್ಣಾಕೋದಲ್ಲ. ಸರ್ಕಾರ ಏನು ದುಡ್ಡು ತೊಗೊಂಬಿಟ್ಟು ಯಾರೋ ತೊಗೊಂಬಿಡಲ್ಲ. ಅವರು ಬೇರೆ ಬೇರೆದಕ್ಕೆ ಉಪಯೋಗಿಸ್ಕೋತಾರೆ. ಬೇಡ, ನಮ್ಮ ಟ್ರಸ್ಟ್ ಇದೆ, ಇದು ಸ್ವಂತ ಮಾಡಿದ್ರು ಪರ್ಸನಲ್ ಟ್ರಸ್ಟ್ ಇದು, ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿ ನಡೀತಾ ಇದೆ. ನೀವು ಹೋಗಿ ಎಲ್ಲ 1,000 ಜನ ಭಕ್ತರನ್ನ ಕೇಳಿ, ಏನಾನ ತಳ್ಳೋದು ಪಳ್ಳೋದು ಕಾಲು ತುಳಿತೇನಾಗೈತೆ ಸ್ವಾಮಿ? ಎಷ್ಟು ಲಕ್ಷ ಜನ ಸೇರ್ತಾರೆ ಇಲ್ಲಿ ವರ್ಷಕ್ಕೆ? ಕರಗ ಬಿಟ್ಟು ಇದೆ ದೊಡ್ಡದಾಗಿ ನಡೆಯುವಂಥದ್ದು. ಯಾವತ್ತೂ ಏನೂ ಆಗಿಲ್ಲ ಆ ಥರ ಅತಾಚರ್ಯಗಳು. ಸುಮ್ಮನೆ ಇವರೇನೋ ಇದು ಮಾಡ್ಕೊಂಡು ಇಲ್ಲೇ ಕೆಲವರು ಇರ್ತಾರೆ ಸರ್. ಒಂದು ಬೆರಳು ಗಾಯ ಆದರೆ ಹಂಗೆ ಬಿಟ್ಟರೆ ಏನಾಗುತ್ತೆ, 5 ಬೆರಳಿಗೂ ಬರ್ತದೆ. ಒಂದು ಬೆರಳಾಗಿತ್ತು, ಕಟ್ ಮಾಡಿ ಆಚೆ ಹಾಕಿ ಕ್ಲಿಯರ್ ಮಾಡಿದ್ದಾರೆ. ಯಾಕೆ ಸುಮ್ಮನೆ ಸರ್ಕಾರ ಆಗಲಿ ಮುಜರಾಯಿ ಆಗಲಿ ಬರೋದು ಅಂತ ನಾವು ಕೇಳ್ಕೊತೀವಿ ಅಷ್ಟೇ ಅವ್ರನ್ನ. ಸರ್, ನೀವೇನು ಹೇಳ್ತೀರಾ? ಈಗ ಗ್ರಾಮಸ್ಥರಾಗಿ ದೇವಸ್ಥಾನ ಟ್ರಸ್ಟಿಗಳ ಕಡೆನೇ ಉಳ್ಕೋಬೇಕಾ ಅಥವಾ ಸರ್ಕಾರ ಹಸ್ತಕ್ಷೇಪ ಸರಿ ಇದೆ ಅನಿಸ್ತದೆ? ಸರ್, ಈಗ ಟ್ರಸ್ಟ್ ಏನಿದೆ ಅವ್ರು ಹೇಳಿದ್ರು, ಅದೊಂದು ಮನೆ ಇದ್ದಂಗೆ. ಅದೇನೇ ತಪ್ಪಿದ್ರು ಕೂಡ ಕಾನೂನು ಕ್ರಮ ತಗೊಳ್ತಾರೆ. ಕಳ್ತನ ಮಾಡಿದ್ಮೇಲೆ ತಪ್ಪೇ ಅದನ್ನು ಮಾಡ್ಕೊಳ್ತಾರೆ. ಆದರೆ ದೇವಸ್ಥಾನ ಮಾತ್ರ ಸರ್ಕಾರಕ್ಕೆ ಕಂಡ್ಕಾಣುತ್ತಾ? ಬೇರೆ ಎಲ್ಲ ಮಾಡಲ್ವಾ? ಈಗ ಏನೋ ತಪ್ಪಾಗಿದೆ ಅಂತ ನಿರ್ದೇಶನ ಕೊಡಲಿ, ಅದನ್ನು ಸರಿ ಮಾಡ್ಕೊಳ್ತಾರೆ. ಆದರೆ ಬರೀ ಹಿಂದೂ ದೇವಸ್ಥಾನಗಳು ಮಾತ್ರ ಟಾರ್ಗೆಟ್ ಮಾಡ್ತಾ ಇದೆ. ಬನ್ನಿಬೇಕು ಅಂದರೆ ಮುಂದಗಡೆ ಬೇರೆ ಧರ್ಮದ್ದು ಪ್ರಾರ್ಥನಾ ಮಂದಿರಗಳಿದೆ, ಮಸೀದಿ ಇದೆ, ಚರ್ಚ್ ಇದೆ. ಅಲ್ಲಿ ಇದೇ ರೀತಿ ಒಂದು 2022ರಲ್ಲಿ ಸರ್ಕಾರ ವಶಪಡಿಸ್ಕೊಳ್ಳಿ ಅಂತ ಆರ್ಡ್ರ್ ಮಾಡ್ತು. ಆದರೆ ಯಾರು ಬರಲೇ ಇಲ್ಲ. ಏನಕ್ಕೆ ಅಲ್ಲಿ ಆದಾಯ ಕೇಳೋಕ್ಕೆ ಇವ್ರಿಗೆ ತಾಕತ್ತೇ ಇಲ್ಲ. ಅದಕ್ಕೋಸ್ಕರ ಅಲ್ಲಿ ಬರೋದಿಲ್ಲ. ಮಸೀದಿಗಾಗಲಿ ಚರ್ಚ್ ಆಗಲಿ ಎಷ್ಟು ಜನ ಇದ್ದಾರೆ, ಅಲ್ಲೂ ಟ್ರಸ್ಟ್ಗಳಿದೆ, ಯಾಕೆ ಕೇಳಲ್ಲ? ಅಲ್ಲಿ ಬೆಂಗಳೂರಿಗೆ ಹೆಸರಂಥ ಮಸೀದಿಗಳಲ್ಲಿ ಮುಂದಗಡೆನೂ ಇರೋಂಥದ್ದು ಒಂದು ಮಸೀದಿ ಇದೆ. ಒಬ್ಬರು ಅವ್ರಿಗೆ ಏನೋ ತಾಕತ್ತಿದ್ರೆ ಹೋಗಿ ಕೇಳಿ. ಅದನ್ನು ಬಿಟ್ಬಿಟ್ಟು ಬರೀ ಇಲ್ಲಿ ಮಾತ್ರ ಬಂದು ಕೇಳೋಂಥದ್ದೇನು? ನಾನೇ ಆರ್ಡ್ರ್ ಕೊಡ್ತೀನಿ. ಹೊಸಳ್ಳಿಲಿ 2022ರಲ್ಲಿ ಆರ್ಡ್ರ್ ಮಾಡಿದೆ, ಡೆಮಾಲಿಷನ್ ಮಾಡಿರಿ ಅಂತ ಆರ್ಡ್ರ್ ಮಾಡ್ತು. ಒಬ್ಬ ಅಧಿಕಾರಿ ಬರಲಿಲ್ಲ. ಫೋನ್ ಮಾಡಿ ಮಡಗಿದ್ರೆ ಫೋನೇ ರಿಸೀವ್ ಮಾಡಲಿಲ್ಲ. ಇದೇ ಸರಿ? ಇದೇನೇ ಇದ್ರೂ ನಾವು ಇಲ್ಲಿ ಹಿಂದೂಗಳಿದ್ದೀವಿ, ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ನಾವು.
ಅದು ಏನೋ ತಪ್ಪಿದ್ರೆ ಅದನ್ನು ಟ್ರಸ್ಟಿಗಳು ಹಿರಿಕರಿದ್ದಾರೆ, ಊರು ಹಿರಿಕರಿದ್ದಾರೆ, ಎಲ್ಲ ಸರಿ ಮಾಡ್ಕೊಳ್ತಾರೆ. ನಾವು ಹೇಳೋದು ಅಷ್ಟೇ, ಅದನ್ನು ಸರಿ ಮಾಡ್ಕೊಳ್ಳೋ ಶಕ್ತಿ ಎಲ್ಲನೂ ಟ್ರಸ್ಟ್ಗಿದೆ, ಮಾಡ್ಕೊಳ್ತಾರೆ. ಓಕೆ. ಸರ್ಕಾರ ಇದಕ್ಕೆ ಎಂಟ್ರ್ ಆಯಿತು ಅಂದರೆ ತಪ್ಪಾಗುತ್ತೆ. ಅದಕ್ಕೆ ಎಲ್ಲರೂ ಸೇರಿ ಒಂದಾಗಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಇದಿಷ್ಟು ಇಲ್ಲಿನ ಟ್ರಸ್ಟ್ಗಳು ಮತ್ತು ಗ್ರಾಮಸ್ಥರು ಹೇಳ್ತಿರೋದು. ಇದು ನಮ್ಮ ಗ್ರಾಮಕ್ಕೆ ಸೇರಿರುವಂಥದ್ದು. ಶತಮಾನದಿಂದ ನಾವು ಇಲ್ಲಿ ಆಡಳಿತ ಮಾಡ್ಕೊ ಬರ್ತಾ ಇದ್ದೀವಿ. ಸರ್ಕಾರ ಈ ರೀತಿ ಹಸ್ತಕ್ಷೇಪ ಮಾಡ್ತಿದೆ, ಇದ್ರ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳ್ತಿರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮಾರುತಿ, ಧನ್ಯವಾದ. ಯಾಕೋದು ಬಗೆಹರಿಯದ ರೀತಿ ಕಂಡು ಬರ್ತಾ ಇದೆ, ನೋಡೋಣ ಏನಾಗುತ್ತೆ ಅಂತ.